Hello, welcome to our teaching guidelines from our Extreme channel. ಇವತ್ತು ನಾವು SSLC ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣಾವಕಾಶ. ಈ ಒಂದು ಸುವರ್ಣಾವಕಾಶ ಹೇಗೆ ಅಂತ ಹೇಳಿದ್ರೆ ನಮ್ಮ ಒಂದು ಎಕ್ಸ್ಟ್ರೀಮ್ ಚಾನಲ್ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಅದರಲ್ಲೂ ಸಹ SSLC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಾಗೆ ಅತ್ಯುತ್ತಮ ಅಂಕಗಳನ್ನು ಯಾವ ರೀತಿಯಾಗಿ ಗಳಿಸಬೇಕು ಅನ್ನೋ ಒಂದು ಸಾಧನೆಯ ಹಾದಿಯಲ್ಲಿ ಇವತ್ತು ಈ ಒಂದು ಶಿಕ್ಷಣದ ಒಂದು ಗುಣಮಟ್ಟವನ್ನು ಹೆಚ್ಚಿಸುವಂತಹ ರೀತಿಯಲ್ಲಿ ಈ ಒಂದು ತರಗತಿಯಲ್ಲಿ ಮಕ್ಕಳು ಕಲಿಬೇಕಾದಂತಹ ಈ ಒಂದು ಗಣಿತ ವಿಷಯದ ಸಂಬಂಧಪಟ್ಟಾಗೆ ಕ್ಲಾಸನ್ನ ತೆಗೆದುಕೊಳ್ಳೋದಕ್ಕೆ ನಮ್ಮ ಒಂದು ಎಕ್ಸ್ಟ್ರೀಮ್ ಚಾನಲ್ನವರು ಹೀಗೆ ತಮ್ಮನ್ನು ತಾವೇ ತೊಡಗಿಸಿಕೊಂಡು ಸಾಧನೆಯ ಹಾದಿಯಲ್ಲಿರುವಂತಹ SSLC ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿ ಗುಣಮಟ್ಟದ ಅಂಕಗಳನ್ನು ಪಡೆಯೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡೋದಕ್ಕೆ ಹೊರಟಿದ್ದಾರೆ. ಅವರಿಗೆ ನಾವು ಸ್ವಾಗತವನ್ನ ಕೋರೋಣ. ಇವತ್ತು SSLCಯಲ್ಲಿ ಅದರಲ್ಲೂ ಸಹ ಮುಖ್ಯವಾಗಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ಮಕ್ಕಳಿಗೆ ಕಬ್ಬಿಣದ ಕಡಲೆಯಾಗಿ ಪರಿಣಮಿಸುತ್ತಿದೆ ಗಣಿತ ಅನ್ನೋದು. ಇದರಲ್ಲಿ ಗಣಿತ ಅಂತ ಹೇಳಿದ್ರೆ ಮುಖ್ಯವಾಗಿ ಬರುವಂತಹ ಒಂದು ವಿಷಯದಲ್ಲಿ ಹಲವಾರು ಅಂಕಗಳು ಬರ್ತವೆ. ಪ್ರತಿಯೊಂದು ಪಠ್ಯದಲ್ಲೂ ಸಹ ಆ ಪಠ್ಯದಲ್ಲಿ ಮುಖ್ಯವಾಗಿ ಬರುವಂತಹ ಒಂದು ಪಾಠ ವರ್ಗ ಸಮೀಕರಣಗಳ ಬಗ್ಗೆ ನಾನು ಇವತ್ತು ಒಂದೆರಡು ಸಮಸ್ಯೆಗಳನ್ನ ಬಿಡಿಸ್ಬಿಟ್ಟು ನಮ್ಮ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಎಕ್ಸ್ಟ್ರೀಮ್ ಚಾನಲ್ ಮೂಲಕ ನಾನು ಅವರಿಗೆ ಪಾಠವನ್ನ ಮಾಡೋದಕ್ಕೆ ತಯಾರಿ ಮಾಡ್ಕೊಂಡು ಬಂದಿದ್ದೇನೆ. ವಿದ್ಯಾರ್ಥಿಗಳೇ, ನೀವು ನಿಮ್ಮ ಹತ್ರ ಇರುವಂತಹ ಪುಸ್ತಕ ಮತ್ತು ಪೆನ್ನನ್ನು ತೆಗೆದುಕೊಂಡು ಈ ಒಂದು ಸಮಸ್ಯೆಗಳನ್ನ ಬಿಡಿಸುವ ಮೂಲಕ ನನ್ನ ಮೂಲಕ ನೀವು ಸಹ ಈ ಒಂದು ಚಾನಲ್ ನೋಡ್ತಾ ಇರುವಂತಹ ದೃಶ್ಯಾವಳಿ ಮೂಲಕ ನೀವು ಸಹ ಈ ಒಂದು ಶಿಕ್ಷಣವನ್ನ SSLCಯಲ್ಲಿ ವರ್ಗ ಸಮೀಕರಣಗಳ ಬಗ್ಗೆ ನೀವು ಸಹ ಸಮಸ್ಯೆಗಳನ್ನ ಬಿಡಿಸ್ತಾ ಹೋದ್ರೆ ಇದರಲ್ಲಿ ಬರುವಂತಹ 9 ಮಾರ್ಕ್ಗಳನ್ನ ನೀವು ಸಂಪೂರ್ಣವಾಗಿ ಪಡೆಯಬಹುದು ಅಂತ ಹೇಳ್ಬಿಟ್ಟು ನಾನು ನಿಶ್ಚಲವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತಿನ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ವರ್ಗ ಸಮೀಕರಣಗಳು. ಈ ವರ್ಗ ಸಮೀಕರಣಗಳಲ್ಲಿ ನಮ್ಮ ಒಂದು ಇದು SSLC ಬೋರ್ಡ್ ಟೋಟಲ್ 9 ಮಾರ್ಕ್ಸ್ಗಳನ್ನ ನಿಶ್ಚಿತಪಡಿಸಿದ್ದಾರೆ. 9 ಮಾರ್ಕ್ಸ್ಗಳು. ಇದರಲ್ಲಿ 9 ಮಾರ್ಕ್ಸ್ಗಳಲ್ಲಿ 3 ಅಂಕಗಳ ಒಂದು ಕ್ವಶನ್, 3 ಅಂಕಗಳ ಒಂದು ಕ್ವಶನ್, ಮತ್ತೆ 4 ಅಂಕದ ಒಂದು ಕ್ವಶನ್, ಮತ್ತೆ 2 ಅಂಕದ MC ಕ್ವಶನ್ ಆಗಿರ್ಬೋದು ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು. ಹೀಗೆ ಟೋಟಲ್ ಆಗಿ ಈ 3 ಅಂಕದ ಇನ್ನೊಂದು ಕ್ವಶನ್ ಅನ್ನು ತೆಗೆದುಕೊಂಡಾಗ ಟೋಟಲ್ ಆಗಿ 9 ಅಂಕಗಳು ಬರ್ತವೆ ಈ ಒಂದು ವರ್ಗ ಸಮೀಕರಣದ ಒಂದು ಚಾಪ್ಟರ್ ಅಲ್ಲಿ. ಹಾಗೇನಾಗಲ್ಲ ಈ ಒಂದು ಚಾಪ್ಟರ್ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಇವತ್ತಿನ ಒಂದು ವಿಷಯ ಏನು ಅಂತ ಹೇಳಿದ್ರೆ ವರ್ಗ ಸಮೀಕರಣಗಳನ್ನ ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣಗಳನ್ನ ಹಲವಾರು ವಿಧಾನದಿಂದ ಬಿಡಿಸ್ತೇವೆ ನಾವು. SSLC ಒಂದು ಸಿಲೆಬಸ್ ಅಲ್ಲಿ 4 ವಿಧಾನಗಳಿದಾವೆ. ಒಂದನೇ ವಿಧಾನ ಯಾವುದು ಅಂತ ಹೇಳಿದ್ರೆ ಅಪವರ್ತನ ವಿಧಾನ. ಎರಡನೇ ವಿಧಾನ ಯಾವುದು ಅಂತ ಹೇಳಿದ್ರೆ ವರ್ಗಪೂರ್ಣಗೊಳಿಸೋದ್ರ ಮೂಲಕ ಬಿಡಿಸುವಂತದ್ದು. ಮೂರನೇ ವಿಧಾನ ಯಾವುದು ಅಂತ ಹೇಳಿದ್ರೆ ಸೂತ್ರದ ವಿಧಾನ, ಶ್ರೀಧರಾಚಾರ್ಯರ ಸೂತ್ರದ ವಿಧಾನ. ನಾಲ್ಕನೇ ವಿಧಾನ ಯಾವುದು ಅಂತ ಹೇಳಿದ್ರೆ ಗ್ರಾಫಿಕಲ್ ಮೆಥಡ್, ಅಂದ್ರೆ ನಕ್ಷೆ ಮೂಲಕ ವರ್ಗ ಸಮೀಕರಣಗಳನ್ನ ಬಿಡಿಸೋದು. ಇವತ್ತು ನಾವು ಯಾವ ಒಂದು ವಿಧಾನದ ಬಗ್ಗೆ ನೋಡ್ತಾ ಇದೀವಿ ಅಂತ ಹೇಳಿದ್ರೆ ಶ್ರೀಧರಾಚಾರ್ಯನ ಮೆಥಡ್ ಅಂತ ಹೇಳಿದ್ರೆ ಶ್ರೀಧರರ ವಿಧಾನದಿಂದ ವರ್ಗ ಸಮೀಕರಣವನ್ನು ಬಿಡಿಸೋದು ಹಾಗೆ ಅಂತ ಹೇಳ್ಬಿಟ್ಟು ನಾವು ಇವತ್ತು ಡಿಸ್ಕಷನ್ ಅನ್ನ ಮಾಡೋಣ. ಅಥವಾ ಸೂತ್ರದ ವಿಧಾನ ಅಂತಲೂ ಸಹ ಕರೀತಾರೆ. ಸೂತ್ರದ ವಿಧಾನ ಅಥವಾ ಶ್ರೀಧರಾಚಾರ್ಯರ ವಿಧಾನ ಅಂತಲೂ ಸಹ ಕರೀತಾರೆ, ಅಥವಾ ಶ್ರೀಧರನ ವಿಧಾನ ಅಂತಲೂ ಸಹ ಕರೀತಾರೆ. ನಾವೀಗ ನಾವೊಂದು ಲೆಕ್ಕವನ್ನ ಮಾಡ್ತಾ ಹೋಗೋಣ. ಆ ಲೆಕ್ಕದಲ್ಲಿ ಯಾವ ರೀತಿಯಾಗಿ ಒಂದು ಲೆಕ್ಕವನ್ನ ಬಿಡಿಸ್ತಾ ತನ್ನ ಅದರಲ್ಲಿ ಬರುವಂತಹ ಹಂತಗಳನ್ನ ಗಮನದಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ನಾವು 3 ಮಾರ್ಕ್ಸ್ ಅನ್ನ ನಾವು ಇದರಲ್ಲಿ ಸ್ಕೋರ್ ಮಾಡಬಹುದು. ಯಾವ ರೀತಿಯಾಗಿ ಮಾಡೋಣ? ಒಂದು ಲೆಕ್ಕವನ್ನು ಬಿಡಿಸೋಣ. ಫಸ್ಟ್
x ಸ್ಕ್ವೇರ್ ಮೈನಸ್ 7x ಪ್ಲಸ್ 12 ಇಸ್ ಈಕ್ವಲ್ ಟು 0. x ಸ್ಕ್ವೇರ್ ಮೈನಸ್ 7x ಪ್ಲಸ್ 12 ಇಸ್ ಈಕ್ವಲ್ ಟು 0. ನೀವು ನೋಡಿದ್ರಲ್ಲ ಮಕ್ಕಳೇ, ಇದರಲ್ಲಿ ಈ ಒಂದು ವರ್ಗ ಸಮೀಕರಣ ಫಸ್ಟ್ ಈ ಒಂದು ವರ್ಗ ಸಮೀಕರಣ ಕೊಟ್ಟಿರುವಂತ ಲೆಕ್ಕದ ಪ್ರಕಾರವೇ ನಾವು ನೋಡಿದಾಗ ಅದರ ಒಂದು ಆದರ್ಶ ರೂಪ ಏನಿದೆ, ಆದರ್ಶ ರೂಪ ಪ್ರಕಾರನೇ ಇದೆ. ಆದರ್ಶ ರೂಪಕ್ಕೆ ಹೋಲಿಕೆ ಮಾಡ್ಕೊಳ್ಳೋಣ. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಈ ಒಂದು ಆದರ್ಶ ರೂಪಕ್ಕೆ ಹೋಲಿಕೆ ಮಾಡಿದಾಗ ನಮಗೆ ಬರುವಂತಹ ಒಂದು ಸೂತ್ರ, ಒಂದು ಲೆಕ್ಕ ಯಾವುದು ಅಂತ ಹೇಳಿದ್ರೆ ಅದರಲ್ಲಿ ಬರುವಂತಹ ಸಮೀಕರಣದಲ್ಲಿ ಬರುವಂತಹ a ಮತ್ತು b ಮತ್ತು c ಬೆಲೆಗಳನ್ನ ಬಳಸ್ಕೊಳ್ಳೋಣ. ಸೊ ಇವೆರಡನ್ನ ಹೋಲಿಕೆ ಮಾಡಿದಾಗ a ಬೆಲೆ x ಸ್ಕ್ವೇರ್ ನ ಪಕ್ಕದಲ್ಲಿ ಏನಿದೆ, ಇಲ್ಲಿ 1 ಇದೆ. ಮತ್ತೆ ಹಾಗೇನೆ b ಬೆಲೆ bx ಅಂತ ಹೇಳಿದಾಗ ಈ b ಬೆಲೆ x ನ ಸಹಗುಣಕವಾಗಿರುವಂತಹ ಈ ಒಂದು b ನ ಬೆಲೆ ಇಲ್ಲಿ 7 ಆಗಿದೆ, ಮೈನಸ್ 7 ಆಗಿದೆ. ಹಾಗೇನೆ c ಬೆಲೆ 12 ಆಗಿದೆ. ಈಗ ನಾವು ಏನ್ ಮಾಡ್ತಾ ಇದೀವಿ, ಈಗ ಈ ಒಂದು ಸೂತ್ರದ ಪ್ರಕಾರ ನಾವೇನ್ ಮಾಡೋಣ, ಸೂತ್ರ ಏನು ಅಂತ ಹೇಳಿದ್ರೆ x is equal to minus b plus or minus square root of b square minus 4ac divided by 2a. ಇದು ಶ್ರೀಧರನ ಸೂತ್ರ. ಶ್ರೀಧರಾಚಾರ್ಯರು ಒಂದು ಮೂಲಗಳನ್ನ, ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯೋದಕ್ಕೆ ಇರುವಂತಹ ಸೂತ್ರ x is equal to minus b plus or minus root of b square minus 4ac divided by 2a ಆಗಿದೆ. ಈ ಒಂದು ಸೂತ್ರದ ಮೇಲೆ ನಾವು ಗಮನದಲ್ಲಿಟ್ಕೊಂಡಿರುವಂತಹ a ಮತ್ತು b ಮತ್ತು c ಬೆಲೆಗಳನ್ನ ನಾವೇನ್ ಮಾಡೋಣ, ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡೋಣ, ಇದರಲ್ಲಿ ಹಾಕೋಣ. ಆದಾಗ ಏನಾಗುತ್ತೆ ನೋಡೋಣ. x is equal to ಮೈನಸ್ ಬಿ ಅಂತ ಹೇಳಿದಾಗ ಬಿ ಬೆಲೆ ಏನಾಗಿದೆ, ಮೈನಸ್ 7 ಆಗಿದೆ. ಹಾಗಾಗಿ ಮೈನಸ್ ಆಫ್ ಮೈನಸ್ 7 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂತ ಹೇಳಿದಾಗ ಬಿ ಬೆಲೆ ಏನಾಗಿದೆ, ಮೈನಸ್ 7 ಆಗಿದೆ. ಮೈನಸ್ 7 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂತ ಹೇಳಿದ್ರೆ 1 ಆಗಿದೆ. ಹಾಗೇನೆ ಸಿ ಅಂತ ಹೇಳಿದ್ರೆ 12 ಆಗಿದೆ. ಸೊ ಡಿವೈಡೆಡ್ ಬೈ 2a. 2a ಅಂತ ಹೇಳಿದ್ರೆ a ಬೆಲೆ 1 ಆಗಿದೆ. ಈಗ ಇದನ್ನ ಬಿಡಿಸುವಂತಹ ರೀತಿಯಲ್ಲಿ ಸೂತ್ರದ ವಿಧಾನದಲ್ಲಿ ನಾವು ಬಿಡಿಸ್ತಾ ಇದೀವಿ. ಸೂತ್ರವನ್ನು ಹಾಕೊಂಡ್ಬಿಟ್ಟು ಆದರ್ಶ ರೂಪ ಮತ್ತೆ ಕೊಟ್ಟಿರುವಂತಹ ಸಮೀಕರಣವನ್ನ ಎರಡನ್ನೂ ಸಹ ಹೋಲಿಕೆ ಮಾಡಿಬಿಟ್ಟು a ಮತ್ತು b ಮತ್ತು c ಬೆಲೆಗಳನ್ನು ಹಾಕೊಂಡ್ವಿ. ಸೂತ್ರದಲ್ಲಿ ಹಾಕೊಂಡಿದ್ದಾದ್ಮೇಲೆ ನಾವೇನ್ ಮಾಡಿದ್ವಿ, ಈಗ ನಾವು ಇದನ್ನ ಸುಲಭೀಕರಿಸೋಣ, ಸಂಕ್ಷಿಪ್ತಗೊಳಿಸೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ 7 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಮೈನಸ್ 7 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಮೈನಸ್ 7 ನ 2 ಸಾರಿ ಗುಣಿಸು ಅಂತ ಹೇಳಿದಾಗ 49 ಮೈನಸ್ 4 1 4 4 12 12 48 ಹೋಲ್ ಡಿವೈಡೆಡ್ ಬೈ 2 1 2. ಈಗ ಏನಾಗುತ್ತೆ, 7 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 49 48 ಅನ್ನ ಕಳೆದ್ರೆ 1 ಡಿವೈಡೆಡ್ ಬೈ 2 ಬರುತ್ತೆ. ಸೊ ಈಗೇನಾಯ್ತು, ಈಗ ಮೂಲಗಳು ಬಂದ್ಬಿಡ್ತು. ಸೊ 7 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 1 ರ ಬೆಲೆ ಅಂದ್ರೆ 1 ರ ವರ್ಗಮೂಲ 1 ಆಗಿದೆ. ಹಾಗಾಗಿ ಡಿವೈಡೆಡ್ ಬೈ 2. ಸೊ ಇದರ ಬೆಲೆ ಏನಾಗುತ್ತೆ, x is equal to 7 ಪ್ಲಸ್ 1 ಬೈ 2 ಅಥವಾ 7 ಮೈನಸ್ x is equal to 7 ಮೈನಸ್ 1 ಡಿವೈಡೆಡ್ ಬೈ 2. ಹೀಗಾಗಿ ಈಗ x ನ ಮೂಲಗಳು ಏನೇನಾಗಿದ್ದಾವೆ ಇಲ್ಲಿ, ಈಗ ನೋಡಿ, ಈಗ 7 ಪ್ಲಸ್ 1 ಅಂದ್ರೆ 8 ಆಗುತ್ತೆ, 8 ಬೈ 2 ಅಥವಾ x is equal to 7 ರಲ್ಲಿ 1 ಹೋದ್ರೆ 6 ಬೈ 2, 2 1 2 4 2 1 2 3. ಸೊ x is equal to 4 ಅಥವಾ x is equal to 3. ಇವೇ ಮೂಲಗಳು. ಪರೀಕ್ಷೆಯಲ್ಲಿ ನಾವು ಬರಿಬೇಕಾದ್ರೆ ನಾವೇನ್ ಮಾಡ್ತೀವಿ, ಲೆಕ್ಕಗಳನ್ನ ಹೀಗೆ ಮಾಡ್ಬಿಟ್ಟು ಅವರು ಅಂಕಗಳನ್ನ ಕೊಡಬೇಕಾದ್ರೆ ಶಿಕ್ಷಕರು ಏನ್ ಮಾಡ್ತಾರೆ, ಮೌಲ್ಯಮಾಪನ ಮಾಡಬೇಕಾದ್ರೆ ಕನ್ಕ್ಲೂಡಿಂಗ್, ಎಲ್ಲಿ ಕನ್ಕ್ಲೂಡ್ ಮಾಡಿದಾನೆ, ಎಲ್ಲಿ ಕೊನೆ ಮಾಡಿದಾನೆ ಅಂತ ಹೇಳ್ಬಿಟ್ಟು ಕೇಳ್ಕೊಡ್ತಾರೆ, ನೋಡ್ಕೊಡ್ತಾರೆ.
ಕೆಲವರು ಏನ್ ಮಾಡ್ತಾರೆ, ಕನ್ಕ್ಲೂಡ್ ಮಾಡಿದಾಗ ಹಾಗೆ ಮುಂದುವರಿತಾ ಇರ್ತಾರೆ, ಅವ್ರಿಗೆ ಎಲ್ಲಿ ಕನ್ಕ್ಲೂಡ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಹಾಗಾಗಿ ಆ ಕೊಟ್ಟಿರುವಂತಹ ಸೂತ್ರದಿಂದ ಸಹಾಯದಿಂದ ನಾವು ಇದನ್ನ ಉತ್ತರವನ್ನ ಪಡೆದ ನಂತರ ಅಲ್ಲಿಗೆ ಬಾಕ್ಸ್ಗಳನ್ನ ಹಾಕ್ಬೇಕು ಅಥವಾ ಅಂಡರ್ಲೈನ್ ಮಾಡ್ಬೇಕು ಆ ಉತ್ತರಗಳನ್ನ, ಅಲ್ಲಿಗೆ ಕ್ಲೋಸ್ ಆಗಿದೆ ಅಂತ ಹೇಳ್ಬಿಟ್ಟು ಅರ್ಥ. ತಿಳಿತಾ ಇದೆಯಾ? ಇದರಿಂದ ಆ ಮೌಲ್ಯಮಾಪಕರ ಗಮನವನ್ನು ಸೆಳೆಯುತ್ತಾ ಉತ್ತಮ ಅಂಕಗಳನ್ನ ಗಳಿಸುವ ನಾವು ಸಫಲತೆಯನ್ನು ಪಡಿತೇವೆ. ಜೊತೆಗೆ ಇನ್ನೊಂದೇನು ಅಂದ್ರೆ, ಈಗ ಇದನ್ನ ನಾವು ನೀವು ನೋಡಿದ್ರೆ ಈಗ ಇದನ್ನ ಜನರಲೈಸ್ ಮಾಡೋಣ, ಸಾಮಾನ್ಯೀಕರಿಸೋಣ. ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು, ಯಾವುದೇ ಒಂದು ಲೆಕ್ಕವನ್ನ ಕೊಟ್ಟಿದ್ದಾದ್ಮೇಲೆ ತದನಂತರ ಅದನ್ನ ಸಾಮಾನ್ಯೀಕರಿಸಿಕೊಂಡು ತಲೆಯಲ್ಲಿ ಅಂದ್ರೆ ನಮ್ಮ ಮೆದುಳಿನಲ್ಲಿ ಯಾವ ರೀತಿಯಾಗಿ ಅದನ್ನ ಸುಲಭನಾಗಿ ನಾವು ಅದನ್ನ ಇದನ್ನು ಜ್ಞಾಪಕದಲ್ಲಿ ಇಟ್ಕೊಬೇಕು, ಆ ರೀತಿಯ ವಿಧಾನವನ್ನ ನಾವು ಅಳವಡಿಸ್ಕೊಬೇಕಾಗುತ್ತೆ. ಹಾಗಾಗಿ ನಾನೀಗ ಸುಲಭನಾದಂತಹ ವಿಧಾನಗಳ ಸ್ಟೆಪ್ ಅನ್ನ ನಾನು ಹೇಳ್ತಾ ಇದ್ದೀನಿ. ಈ ಲೆಕ್ಕವನ್ನ ನೋಡಿದಾಗ ಮತ್ತೊಮ್ಮೆ ಗಮನ ಇಟ್ಟು ಕೇಳಿ ವಿದ್ಯಾರ್ಥಿಗಳೇ. ಈಗ ನಾವು ತೆಗೆದುಕೊಂಡಿದ್ದೇವೆ ಅಂತ ಹೇಳಿದ್ರೆ ಒಂದು ಲೆಕ್ಕ x² - 7x + 12 ಅನ್ನು ನಾನು ಆದರ್ಶ ರೂಪಕ್ಕೆ ಹೋಲಿಸ್ಕೊಂಡು ಇದನ್ನ ಶ್ರೀಧರ ವಿಧಾನದಲ್ಲಿ ಅಥವಾ ಸೂತ್ರದ ವಿಧಾನದಿಂದ ನಾನು ಬಿಡಿಸ್ತಾ ಇದ್ದೀನಿ. ಆದರ್ಶ ರೂಪಕ್ಕೆ ಹೋಲಿಸ್ಕೊಂಡಾಗ ನಾವು a ಮತ್ತು b ಮತ್ತು c ಬೆಲೆಗಳನ್ನ ಹಾಕೊಂಡ್ವಿ, ತದನಂತರ ಸೂತ್ರವನ್ನ ಬರ್ಕೊಂಡ್ವಿ. ಸೂತ್ರದಲ್ಲಿ ನಾವೇನ್ ಮಾಡಿದ್ವಿ, a ಮತ್ತು b ಮತ್ತು c ಬೆಲೆಗಳನ್ನ ಹಾಕಿದ್ವಿ. ಹಾಕಿದ್ದಾದ್ಮೇಲೆ ಅದನ್ನ ಸುಲಭೀಕರಿಸಿದಾಗ ನಮಗೆ ಎರಡು ಮೂಲಗಳು ಕಾಣಿಸ್ಕೊಡ್ತು. ಆ ಎರಡು ಮೂಲಗಳು x = 4 ಆಗಿದೆ ಮತ್ತು x = 3 ಆಗಿದೆ. ಇಂತಹ ಒಂದು ಲೆಕ್ಕಗಳು ಎಷ್ಟಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಲೆಕ್ಕಕ್ಕೆ ನಮ್ಮ ಪರೀಕ್ಷೆಯಲ್ಲಿ ಸಿದ್ಧಪಡಿಸಿರುವಂತಹ ಪಟ್ಟಿಯ ಪ್ರಕಾರ 3 ಅಂಕಗಳು ಬರುತ್ತವೆ. ಸೊ ಹೀಗೆ ನಾವು ಮಾಡ್ತಾ ಹೋಗ್ಬೋದು. ಸೊ ಟೋಟಲ್ ಆಗಿ ನಮ್ಮ ವರ್ಗ ಸಮೀಕರಣಗಳು ನಾನು ಇತ್ತಾನೆ ಹೇಳಿದಾಗೆ ನಿಮಗೆ 9 ಅಂಕಗಳು ಇರ್ತವೆ. ಅದರಲ್ಲಿ 3 ಅಂಕಗಳು 2 ಮಾರ್ಕ್ಸ್, ಎರಡು ಕ್ವಶನ್ಸ್ ಇರುತ್ತೆ, 4 ಮಾರ್ಕ್ಸ್ 1 ಕ್ವಶನ್ ಇರುತ್ತೆ, ಮತ್ತೆ 2 ಮಾರ್ಕ್ಸ್ ಇಂದು MC ಅಥವಾ ಬಹು ಆಯ್ಕೆ ವಿಧಾನ ಅಥವಾ ತುಂಬಿ ಜಾಗ ಇದನ್ನು ಖಾಲಿ ಜಾಗವನ್ನು ತುಂಬಿರಿ ಅನ್ನೋ ಒಂದು ಕ್ವಶನ್ಸ್ ಅಲ್ಲಿ ಇರುತ್ತೆ. ಸೊ ಈಗ ಇನ್ನೊಂದು ಲೆಕ್ಕವನ್ನ ನಿಮ್ಮ ಒಂದು ಎಕ್ಸರ್ಸೈಸ್ಗೆ, ನಿಮ್ಮ ಒಂದು ಅಭ್ಯಾಸಕ್ಕೆ ನಾನು ಈಗ ಕೊಡ್ತಾ ಇದ್ದೇನೆ. ಸೊ ಅಭ್ಯಾಸದ ಲೆಕ್ಕ 2x² - 5x + 8 = 0. ಈ ಸಮೀಕರಣದ ಮೂಲಗಳನ್ನು ಬಿಡಿಸಿ. ಇಷ್ಟು ಈ ಒಂದು ವರ್ಗ ಸಮೀಕರಣದ 1ನೇ ರೂಪ. ಅಂದ್ರೆ ವರ್ಗ ಸಮೀಕರಣವನ್ನ ಸೂತ್ರದ ವಿಧಾನದಿಂದ ಬಿಡಿಸೋದು ಹೇಗೆ ಅಂತ ಹೇಳ್ಬಿಟ್ಟು ಈಗ ತಾನೇ ತಿಳ್ಕೊಂಡ್ವಿ. ಈಗ ವಿದ್ಯಾರ್ಥಿಗಳೇ, ನಮ್ಮ ಎಕ್ಸ್ಟ್ರೀಮ್ ಚಾನಲ್ ಅವರು ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ಎಜುಕೇಶನ್ಗೆ ಸಂಬಂಧಪಟ್ಟಾಗೆ SSLC ವಿದ್ಯಾರ್ಥಿಗಳಿಗೆ ಉತ್ತಮ ಅಂಕಗಳನ್ನು ಗಳಿಸುವಲ್ಲಿ ಯಾವ ರೀತಿಯ ಸಫಲತೆಯನ್ನು ಪಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಕಾರ್ಯಸಾಧನೆ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲ ಮಾಡಲು ಹೊರಟಿರುವಂತಹ ನಮ್ಮ ಎಲ್ಲ ಶಿಕ್ಷಕ ಮಿತ್ರರಿಗೆಲ್ಲರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಪ್ರೊಡಕ್ಷನ್ ಟೀಮ್ಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸೊ ಈಗ ನಾವು ಮುಂದುವರೆದಂತ ಭಾಗ ಯಾವುದು ಅಂತ ಹೇಳಿದ್ರೆ, ನಮ್ಮ ವರ್ಗ ಸಮೀಕರಣಗಳನ್ನ ಬಿಡಿಸೋದ್ರಲ್ಲಿ ಸೂತ್ರದ ವಿಧಾನದಲ್ಲಿ ಈಗ ಇಂದಿನ ಒಂದು ಲೆಕ್ಕವನ್ನು ತೆಗೆದುಕೊಂಡಾಗ ಡೈರೆಕ್ಟ್ ಆಗಿ ಅದು ಆದರ್ಶ ರೂಪಕ್ಕೆ ಹೋಲಿಕೆ ಇತ್ತು, ಆದರ್ಶ ರೂಪದಲ್ಲೇ ಇತ್ತು. ಈಗ ಅದು ಆದರ್ಶ ರೂಪ ಬಿಟ್ಟು ಈಗ ಬೇರೆ ರೂಪದಲ್ಲಿದೆ. ಈಗ ಬೇರೆ ರೂಪದಲ್ಲಿದೆ ಅಂತ ಹೇಳಿದಾಗ ಅದನ್ನ ನಾವು ಯಾವ ರೀತಿ ಮಾಡಬೇಕು ಸೂತ್ರದ ವಿಧಾನದಿಂದ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಈ ಒಂದು ಸೂತ್ರದ ವಿಧಾನದ ಮೂಲಕ ಮಾಡಬೇಕಾದ್ರೆ ಫಸ್ಟ್ ನಾವು ಒಂದು ಏನು ಅಂತ ಹೇಳಿದ್ರೆ ಒಂದು ಸೂಚನೆಯನ್ನ ನಾವು ಗಮನದಲ್ಲಿಟ್ಕೊಬೇಕು. ಏನು ಅಂತ ಹೇಳಿದ್ರೆ, ನಾವು ಕೊಟ್ಟಿರುವಂತಹ ಲೆಕ್ಕ, ಅಲ್ಲಿರುವಂತಹ ಲೆಕ್ಕ ನಿಜವಾದ ಆದರ್ಶ ರೂಪದಲ್ಲಿ ಇದೆಯಾ ಅಥವಾ ಇಲ್ವಾ? ಇಲ್ಲ ಅನ್ನೋದಾದ್ರೆ ಯಾವ ರೀತಿಯಾಗಿ ನಾವು ಆದರ್ಶ ರೂಪಕ್ಕೆ ಬದಲಾಯಿಸ್ಕೊಬೇಕು. ಆದರ್ಶ ರೂಪಕ್ಕೆ ಬದಲಾಯಿಸಿಕೊಂಡು ತದನಂತರ ಸೂತ್ರವನ್ನು ಮಾಡುತ್ತಾ ಸೂತ್ರವನ್ನ ಬರೆದು ಅದ್ರ ಮೇಲೆ ಆ ಒಂದು A ಮತ್ತು B ಮತ್ತು C ಬೆಲೆಗಳನ್ನು ಹಾಕಿ ತದನಂತರ ಉತ್ತರವನ್ನು ಪಡೆಯಬೇಕು. ಈಗ ನೋಡಿ, ಮೊದಲನೇ ಉದಾಹರಣೆಯಲ್ಲಿ ನೀವೇನು ಮಾಡಿದ್ರಿ, ಆದರ್ಶ ರೂಪಕ್ಕೆ ನೇರವಾಗಿ ಹೋಲಿಕೆ ಇರ್ತದೆ. ಈಗ ಇನ್ನೊಂದು ಲೆಕ್ಕ ಇದೇನಾಗಿದೆ ಅಂತ ಹೇಳಿದ್ರೆ ಆದರ್ಶ ರೂಪದಲ್ಲಿ ಇಲ್ಲ. ಹಾಗಾದ್ರೆ ಆದರ್ಶ ರೂಪದಲ್ಲಿ ಇಲ್ಲದೆ ಇರುವಂತಹ ಈ ಲೆಕ್ಕವನ್ನು ನಾವು ಆದರ್ಶ ರೂಪಕ್ಕೆ ತಂದುಕೊಂಡು ಸೂತ್ರದ ವಿಧಾನದಿಂದ ನಾವು ಮಾಡಬೇಕಾಗುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಹತ್ರ ಈಗ ಈ ಒಂದು ವರ್ಕಿಂಗ್ ಶೀಟ್ ಅಲ್ಲಿ ನೀವು ಸಹ ನನ್ನ ಜೊತೆ ಮಾಡ್ತಾ ಹೋದ್ರೆ ಇನ್ನೂ ಅನುಕೂಲವಾಗುತ್ತೆ. ಇದು ತುಂಬಾ ಅತ್ಯುತ್ತಮವಾಗಿ ಬರುವಂತಹ ಕ್ವಶನ್ ಆಗಿರೋದ್ರಿಂದ, ಲೆಕ್ಕವೇ ಆಗಿರೋದ್ರಿಂದ ಇದನ್ನು ನೀವು ಮೊದಲೇ ಬರೆದಿಟ್ಕೊಳ್ಳಿ. ಸೊ ನನ್ನ ಜೊತೆ ನೀವು ಸಹ, ನನ್ನ ಮಾರ್ಗದರ್ಶನ ನೀವು ಸಹ ಮಾಡ್ತಾ ಹೋದ್ರೆ ಲೆಕ್ಕಗಳನ್ನ
ಇನ್ನಷ್ಟು ಪರ್ಫೆಕ್ಟ್ ಆಗ್ತೀರಾ ಅಂತ ಹೇಳಕ್ ಬಯಸ್ತೇನೆ. ಸೊ ಈಗ ಫಸ್ಟ್ ನಾವು ಈ LHS ಅಲ್ಲಿ ಇರುವಂತಹ 1/x+1 ಇದನ್ನ ಬಿಟ್ಬಿಟ್ಟು ಉಳಿದಂತೆ ಇರೋದನ್ನೆಲ್ಲ ಹೊರಗಡೆಗೆ ವರ್ಗಾವಣೆ ಮಾಡೋಣ. ಈಕ್ವಲ್ಸ್ ಇಂದ ಸಮಚಿಹ್ನೆಯಿಂದ ಹೊರಗಡೆಗೆ ವರ್ಗಾವಣೆ ಮಾಡೋಣ.4x+4 ಇದು ಪ್ಲಸ್ ಇದೆ, ಇದನ್ನ ಈ ಕಡೆ ತಗೊಂಡಾಗ ಈಕ್ವಲ್ಸ್ ಇಂದ ಆಚೆ ತಗೊಂಡಾಗ ಮೈನಸ್ ಆಗುತ್ತೆ 2/x+2. ಈಗ ನಮ್ಮ ಪ್ರಯತ್ನ ಏನಾಗಿದೆ? ನಮ್ಮ ಪ್ರಯತ್ನ ಆದರ್ಶ ರೂಪಕ್ಕೆ ತರುವಂತಹ ಪ್ರಯತ್ನದಿಂದ ನಾವು ಮುನ್ನೋಗ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ 1/x+1 ಇವೆರಡರಲ್ಲೂ ಸಹ ಇರುವಂತಹ ಒಂದು ಸಾಮಾನ್ಯವಾದಂತಹ ಸಂಖ್ಯೆ ಯಾವುದಂದ್ರೆ 2. ಸೊ ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಸೊ ಹಾಗಾಗಿ 2 ಹೊರಗಡೆ ತೆಗೆದೆ. ಇನ್ನೇನು ಉಳಿಯುತ್ತೆ ಇಲ್ಲಿ 2/x+4. ಸೊ ಇನ್ನ 2/x+4 ಉಳಿಯುತ್ತೆ ಬೈ ಮೈನಸ್ ಇಲ್ಲಿ 2 ಹೊರಟೋಗಿದೆ ಆಚೆಗೆ 1/x+2 ಉಳಿದಿದೆ. ಸೊ ಈಗೇನ್ ಮಾಡಿ ಈಗ ಅಂತ ಹೇಳಿದ್ರೆ ಈ 2 ಹಾಗೆ ಇಟ್ಕೊಂಡಿರಿ ಇಲ್ಲಿ. ಸೊ ಈಗೇನ್ ಮಾಡಿ ಈ x+4 ಮತ್ತೆ x-2 ಇವೆರಡಕ್ಕೂ ಸಹ ಈ ಒಂದು ಛೇದಗಳಿಗೆ ಲಾಸವನ್ನು ತೆಗೆದುಕೊಂಡಾಗ x+4 ಇಂಟು x+2 ಬರುತ್ತೆ. ಸೊ ಈಗ ಈ ಒಂದು x+4 ಅನ್ನ ಛೇದದಿಂದ ಪ್ರತಿಯೊಂದು ಛೇದದಿಂದ ಭಾಗಿಸಿದಾಗ ಈ ಒಂದು ಬಂದಿರುವಂತಹ ಲಾಸವನ್ನ ಪ್ರತಿಯೊಂದು ಛೇದದಿಂದ ಭಾಗಿಸಿದಾಗ ನಾವೇನಾಗುತ್ತೆ ಈ x+4 ಕ್ಯಾನ್ಸಲ್ ಆಗುತ್ತೆ, x+2 ಉಳಿಯುತ್ತೆ. 2 ಇಂಟು x+2 ಮೈನಸ್. ಸೊ ಇಲ್ಲಿಗ x+2 ಇಲ್ಲಿದೆ, x+2 ಹೊರಟೋಗುತ್ತೆ, ಇನ್ನ x+4 ಇರುತ್ತೆ. 1 ಇಂಟು x+4 ನೋಡಿ. ಈಗ ಇಲ್ಲಿ 1/x+1 4/x+4 2/x+2 ಅಂತ ಮಾಡ್ಕೊಂಡ್ರಲ್ಲ ವಿದ್ಯಾರ್ಥಿಗಳು. ಈ ಎರಡಕ್ಕೂ ಸಹ ಛೇದಗಳನ್ನ ತೆಗೆದುಕೊಂಡ್ವಿ, ಛೇದಗಳಿಗೆ ಲಾಸವನ್ನ ತೆಗೆದುಕೊಂಡ್ವಿ. ಈಗ ಛೇದಗಳಿಗೆ ಲಾಸವನ್ನ ತೆಗೆದುಕೊಂಡ್ಬಿಟ್ಟು ಭಿನ್ನರಾಶಿಗಳಲ್ಲಿ ಯಾವ ರೀತಿಯಾಗಿ ಭಿನ್ನರಾಶಿಗಳನ್ನ ಕಳೀತೀರಾ ಮತ್ತೆ ಕೂಡ್ತೀರಾ ಅಂತ ಗೊತ್ತಿದೆಯಲ್ಲ, ಅದೇ ಪ್ರೋಸೆಸ್ ಅನ್ನ ಈ ಒಂದು ಛೇದಗಳಲ್ಲಿರುವಂತಹ ಈ ಒಂದು 2 ಛೇದಗಳನ್ನ ತೆಗೆದುಕೊಂಡು ಲಾಸವನ್ನ ತೆಗೆದುಕೊಂಡಿದೀವಲ್ಲ, ಆ ಛೇದಗಳನ್ನ ನಾವೇನ್ ಮಾಡೋಣ, ಪ್ರತಿಯೊಂದು ಛೇದದಿಂದ ಭಾಗಿಸ್ತಾ ಹೋದಾಗ x+4 ಹೊರಟೋಗುತ್ತೆ. ಇನ್ನೇನು ಉಳಿಯುತ್ತೆ x+2 ಉಳಿಯುತ್ತೆ. x+2 ನಾವು 2ರಿಂದ ಅಂಶದಿಂದ ಗುಣಿಸಿದೀವಿ. ಮೈನಸ್ಗೆ ಮೈನಸ್ ಅನ್ನು ಹಾಕೊಂಡಿದ್ದೀನಿ. 1/x+2 ಛೇದ ಇದೆ, ಈ ಛೇದ x+2 ರಿಂದ ನಾವು ಭಾಗಿಸಿದಾಗ x+2 ಹೊರಟೋಗುತ್ತೆ. x+4 1 ಇಂಟು x+4 ಅನ್ನ ಹಾಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೋದು ಹಾಗಾದ್ರೆ ಅಂತ ಹೇಳಿದ್ರೆ ಈ ಒಂದು ಆವರಣಗಳನ್ನ ಬಿಡಿಸೋಣ. ಈಗ ಆವರಣಗಳನ್ನ ಬಿಡಿಸೋಣ. 1/x+1 is equal to 2 ಇಂಟು. ಸೊ ಈಗ ನೋಡಿ, ಈಗ ಇದರಲ್ಲಿರುವಂತಹ ಆವರಣದಲ್ಲಿರುವಂತಹ ಇವುಗಳನ್ನ ಬಿಡಿಸ್ಬಿಟ್ಟು 2 ಇಂಟು x ಪ್ಲಸ್ 2 4 ನೋಡಿ ಬಂದಿದೆ. ಇಲ್ಲಿಗ ಮೈನಸ್ ಇದೆ, ಮೈನಸ್ ಅನ್ನ -1 ರಿಂದ x+4 ಅನ್ನ ಗುಣಿಸಿದಾಗ ಅಷ್ಟೇ ಬರುತ್ತೆ. ಆದ್ರೆ ಮೈನಸ್ ಚಿಹ್ನೆ ಇರೋದ್ರಿಂದ ಮೈನಸ್ ಅನ್ನ ಹಾಕಬೇಕಾಗುತ್ತೆ. ಮೈನಸ್ ಇಂಟು 1 ಇಂಟು x ಅಂತ ಹೇಳಿದಾಗ ಮೈನಸ್ 1x ಮೈನಸ್ ಟು ಪ್ಲಸ್ ಮೈನಸ್ 4 ಬೈ ಈ ಛೇದದಲ್ಲಿ ಏನಿದೆ ಅದನ್ನೇ ಬರ್ಕೊಳ್ಳಿ, x+4 ಇಂಟು x+2 ನೋಡಿ. ಇಲ್ಲಿ x+4 ಇಂಟು x+2 ಅಂತ ಇದೆ, ಅದನ್ನೇ ಬರ್ಕೊಂಡೆ. ಈಗ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಇದರಲ್ಲಿರುವಂತಹ ಅಂಶದಲ್ಲಿರುವಂತಹ ಈ ಒಂದು ಅಂಶಗಳನ್ನ ಫಸ್ಟ್ ನಾವು ಕೂಡೋದಿದ್ರೆ ಕೂಡೋಣ, ಕಳೆಯೋದಿದ್ರೆ ಕಳೆಯೋಣ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಆದಷ್ಟು ಸಹ ನಾವು ಈ ಒಂದು ಅಂಶಗಳನ್ನ ಸುಲಭೀಕರಿಸಿದ್ರೆ ನಾವು ಮುಂದಿನ ಒಂದು ಹಂತದಲ್ಲಿ ನಾವು ಲೆಕ್ಕಗಳನ್ನ ಮಾಡೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಈಗ ನೋಡಿ 2 ಇಂಟು 2ರಲ್ಲಿ 1x ಅನ್ನ ಇವು ಸಜಾತಿಯಾದ್ರೂ ಸಹ ವಿರುದ್ಧ ಫಲಗಳನ್ನ ಹೊಂದಿರೋದ್ರಿಂದ ನಾವು ಕಳೆಯಬೇಕಾಗುತ್ತೆ. 2x 1x ಅನ್ನ ಕಳೆದ್ರೆ 1x ಉಳಿತು ಪ್ಲಸ್ 1x ಉಳಿತು. ಪ್ಲಸ್ 4ಕ್ಕೆ ಮೈನಸ್ 4 ಹೊರಟೋಗುತ್ತೆ. ಡಿವೈಡೆಡ್ ಬೈ x+4 ಇಂಟು x+2 ಅಂತ ಉಳಿಯುತ್ತೆ. ಈಗ ನೆಕ್ಸ್ಟ್ ಮುಂದೆ ವಿದ್ಯಾರ್ಥಿಗಳ ಇದನ್ನ ಈ ಒಂದು ಛೇದದಲ್ಲಿರುವಂತಹ ಈ ಲಾಸಹವನ್ನು ತೆಗೆದುಕೊಂಡಿದ್ವಲ್ಲ, ಈ ಛೇದವನ್ನು ನಾವೇನ್ ಮಾಡೋಣ, ಓರೆ ಗುಣಾಕಾರ ಮಾಡೋಣ. ಎಲ್ಲಿಗೆ? ಅಂಶಕ್ಕೆ. ಇಲ್ಲಿರುವಂತಹ x+1 ಅನ್ನ ಓರೆ ಗುಣಾಕಾರ ಮಾಡೋಣ ಇಲ್ಲಿರುವಂತಹ ಅಂಶಕ್ಕೆ. ಈಗೇನಾಗುತ್ತೆ 1 ಇಂಟು ಎನಿಥಿಂಗ್ ಅಂದ್ರೆ 1 ರಿಂದ ಏನನ್ನಾದ್ರೂ ಗುಣಿಸಿದ್ರು ಸಹ ಅದೇ ಬರುತ್ತೆ. ಹಾಗಾಗಿ x+4 ಇಂಟು x+2 is equal to, ಸೊ ಇದನ್ನ 2 ರಿಂದ ಗುಣಿಸಿದಾಗ ಇಲ್ಲಿ 2x ಇದೆ ಇಂಟು x+1. ಸೊ ಈಗೇನಾಗುತ್ತೆ, ಸೊ ಇವೆರಡನ್ನ ನಾವು ಇದನ್ನು ಇವೆರಡು ದ್ವಿಪದಗಳನ್ನ ನಾವೇನ್ ಮಾಡೋಣ, ಗುಣಲಬ್ಧ ಮಾಡೋಣ. ಗುಣಲಬ್ಧ ಮಾಡಿದಾಗ ಏನಾಗುತ್ತೆ, x ಇಂಟು x x² ಪ್ಲಸ್ x ಇಂಟು 2 2x
ಪ್ಲಸ್ 4 ಇಂಟು ಎಕ್ಸ್ 4x ಪ್ಲಸ್ 4 8 ಇಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಅಂದ್ರೆ 2x ಸ್ಕ್ವೇರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2x ಇಂಟು 1 ಅಂದ್ರೆ 2x ಆಗುತ್ತೆ. ಈಗೇನ್ ಮಾಡಿ, ಈಗ ಇಲ್ಲಿರುವಂತಹ ಅಂಶಗಳನ್ನೆಲ್ಲ ನಾವು ರಿಅರೇಂಜ್ಮೆಂಟ್ ಮಾಡೋಣ, ಅಂದ್ರೆ ಪುನಃ ಏರ್ಪಾಡುಗಳನ್ನ ಮಾಡ್ತಾ ಹೋಗೋಣ. ಇಲ್ಲಿಂದ ಈ ಕಡೆಗೆ ಸಮಚಿಹ್ನೆಯಿಂದ ಹೊರಗಡೆ ಹಾಕೋಣ. 2x ಸ್ಕ್ವೇರ್ ಮೈನಸ್ ಪ್ಲಸ್ 2x ಅದ್ ಕಡೆ ಇದೆ, x ಅನ್ನ x ಸ್ಕ್ವೇರ್ ಅದ್ ಕಡೆಗೆ ಅಂಶಕ್ಕೆ ಕಳಿಸಿದಾಗ ಅದ್ ಕಡೆ ಭಾಗಕ್ಕೆ ಕಳಿಸಿದಾಗ ವರ್ಗಾವಣೆ ಮಾಡಿದಾಗ ಪಕ್ಷಾಂತರವನ್ನ ಮಾಡಿದಾಗ ಪ್ಲಸ್ ಇದ್ದು ಮೈನಸ್ ಆಗುತ್ತೆ. ಇದ್ ಕಡೆ ಇರುವಂತಹ ಪ್ಲಸ್ ಅಂಶಗಳೆಲ್ಲ ಮೈನಸ್ ಆಗುತ್ತೆ. ಈ ಕಡೆ ಭಾಗದಲ್ಲಿ ಏನು ಉಳಿದಿದೆ, ಇನ್ನ 0 ಉಳಿದಿದೆ. ಏನು ಉಳಿದಿಲ್ಲ ಅಂದ್ರೆ 0 ಉಳಿದಿರುತ್ತೆ. ಸೊ ಹಾಗಾಗಿ ಈಗ ನಾವೇನ್ ಮಾಡೋಣ, ಸಜಾತಿ ಪದಗಳನ್ನ ಕೂಡೋದು ಮತ್ತೆ ಕಳೆಯೋದು ಮಾಡ್ತಾ ಹೋಗೋಣ. ಸಜಾತಿ ಪದಗಳನ್ನ ಕೂಡೋದು ಮತ್ತೆ ಕಳೆಯೋದು ಮಾಡ್ತಾ ಹೋಗೋಣ. ಯಾವಾಗ ಕೂಡಬೇಕು? ಸಜಾತಿ ಪದಗಳು ಅಂತ ಹೇಳಿದ್ರೆ ಒಂದೇ ಚಿಹ್ನೆಯನ್ನ ಒಂದೇ ಘಾತಾಂಕವನ್ನು ಹೊಂದಿರುವಂತಹ ಪದಗಳನ್ನ ಸಜಾತಿ ಪದಗಳು ಅಂತ ಕರೀತೇವೆ. ಇದರಲ್ಲಿ ಏನಾಗಿದೆ, ಸಜಾತಿ ಪದಗಳನ್ನ ಹೊಂದಿದ್ರು ಸಹ ಕೆಲವೊಂದು ಪದಗಳಲ್ಲಿರುವಂತಹ ಚಿಹ್ನೆಗಳು ಬದಲಾವಣೆ ಆಗಿದೆ. ನೋಡಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಹಾಗಾಗಿ ಇವೆರಡನ್ನ ನಾವೇನ್ ಮಾಡಬೇಕು, ಕಳಿಬೇಕು. 2x ಸ್ಕ್ವೇರ್ ಅಲ್ಲಿ 1x ಅನ್ನ ಕಳೆದಾಗ ಏನಾಗುತ್ತೆ, x ಸ್ಕ್ವೇರ್ ಉಳಿಯುತ್ತೆ. ಪ್ಲಸ್ ನೋಡಿ, ಪ್ಲಸ್ 2x ಮೈನಸ್ 2x ಕ್ಯಾನ್ಸಲ್ ಆಗುತ್ತೆ. ಇನ್ನೇನು ಉಳಿದಿದೆ, x ಅಂಶದಲ್ಲಿ ಮೈನಸ್ 4x ಉಳಿದಿದೆ, ಮೈನಸ್ 8 ಉಳಿದಿದೆ, ಇಸ್ ಈಕ್ವಲ್ ಟು 0. ನೋಡಿ, ಈಗ ಇಷ್ಟೊತ್ತು ನಾವು ಮಾಡ್ಕೊಂಡು ಬಂದಾಗ ನಮಗೆ ಆದರ್ಶ ರೂಪ ಸಿಕ್ತು. ಯಾವ ಆದರ್ಶ ರೂಪ? ವರ್ಗ ಸಮೀಕರಣ x ಸ್ಕ್ವೇರ್ ಮೈನಸ್ 4x ಮೈನಸ್ 8 ಈಕ್ವಲ್ 0 ಅಂತ ಬಂದ್ಬಿಡ್ತು, ಈಕ್ವಲ್ 0 ಅಂತ ಆಗುತ್ತೆ. ಈಗ ಇದನ್ನ ಆದರ್ಶ ರೂಪಕ್ಕೆ ಹೋಲಿಕೆ ಮಾಡೋಣ. ಆದರ್ಶ ರೂಪ ಅಂತ ಹೇಳೋದು ನಿಮ್ಗೆ ಗೊತ್ತೇ ಇದೆ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಅಂತ ಹೇಳ್ಬಿಟ್ಟು ಈಕ್ವಲ್ 0 ಅಂತ ಹೇಳ್ಬಿಟ್ಟು. ಸೊ ಈಗ ನಾವು ಅದರಲ್ಲಿರುವಂತಹ ಈ ಒಂದು ವರ್ಗ ಸಮೀಕರಣದಲ್ಲಿರುವಂತಹ a b c ಬೆಲೆಗಳನ್ನ ಹಾಕೋಣ. a is equal to 1, b is equal to -4, c is equal to -8. ಅರ್ಥ ಆಗಿದೆ? ಈಗ a equals 1, b equals -4, c is equal to -8 ಆಗಿದೆ ವಿದ್ಯಾರ್ಥಿಗಳು. ಈಗ ಏನ್ ಮಾಡಿ, ಸೂತ್ರವನ್ನ ಬರ್ಕೊಳ್ಳೋಣ. ಶ್ರೀಧರನ ಸೂತ್ರವನ್ನ ಬರ್ಕೊಂಡ್ರೆ -b plus or minus root of b square minus 4ac divided by 2a. ಸೊ ಈಗ -b ಅಂತ ಹೇಳಿದ್ರೆ minus of -4 plus or minus root of b square ಅಂತ ಹೇಳಿದ್ರೆ -4 whole square minus 4 into a ಅಂತ ಹೇಳಿದ್ರೆ 1, b c ಅಂತ ಹೇಳಿದ್ರೆ -8 whole divided by 2a ಅಂತ ಹೇಳಿದ್ರೆ 1, 2 into 1. ಈಗ ನೋಡಿ, ಈಗ ಮೈನಸ್ ಟು ಮೈನಸ್ ಪ್ಲಸ್ 4 ಆಗುತ್ತೆ, ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 4 ಸ್ಕ್ವೇರ್ ಅಂತ ಹೇಳಿದ್ರೆ 16, ಮೈನಸ್ 4 ಸ್ಕ್ವೇರ್ ಅಂದ್ರೆ 16 ಆಗುತ್ತೆ, ಮೈನಸ್ ಟು ಮೈನಸ್ ಪ್ಲಸ್ ಆಗುತ್ತೆ, 4 8 32 ಆಗುತ್ತೆ, ಡಿವೈಡೆಡ್ ಬೈ 2 ಆಗುತ್ತೆ. ನೋಡಿ, ಇದನ್ನ ಬರ್ಕೊಂಡೆ 4 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 48 ಡಿವೈಡೆಡ್ ಬೈ 2 ಅಂತ ಹೇಳ್ಬಿಟ್ಟು ಈಗ x is equal to 4 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 16 ಈಗೇನಾಯ್ತು, ಈಗ 4 ಪ್ಲಸ್ ಆರ್ ಮೈನಸ್ ರೂಟ್ ಆಫ್, ಈಗ ಈ 16 ನ 4 ಅಂತ ಬರೀಬಹುದಲ್ವಾ ಹೊರಗಡೆಗೆ, ಇನ್ನೇನು ಉಳಿಯುತ್ತೆ ಅಲ್ಲಿ ಒಳಗಡೆ, ರೂಟ್ ಒಳಗಡೆ ಸ್ಕ್ವೇರ್ ರೂಟ್ ಒಳಗಡೆ 3 ಉಳಿಯಿತು, ಸೊ 2 ಉಳಿಯಿತು. ಈಗ ಏನಾಯ್ತು, ಇವೆರಡಕ್ಕೂ ಸಂಬಂಧಪಟ್ಟಾಗೆ 4 ನ ಹೊರಗಡೆ ತೆಗೆದೆ, ಇನ್ನೇನು ಉಳಿಯುತ್ತೆ ಅಲ್ಲಿ, ಈಗ ಇಲ್ಲಿ 1 ಉಳಿಯುತ್ತೆ, ಇಲ್ಲಿ ಪ್ಲಸ್ ಆರ್ ಮೈನಸ್ ರೂಟ್ 3 ಉಳಿಯುತ್ತೆ, ಇಲ್ಲಿ 2 ಉಳಿಯುತ್ತೆ, 2 1 2 therefore x is equal to 1 plus or minus root 3 ಅನ್ನೋದು ಉತ್ತರವಾಗಿರುತ್ತೆ. ಮೂಲಗಳಾಗಿದ್ದಾವೆ. ಸೊ ಅದನ್ನ ನೀವು ಬಿಡಿಸ್ಬಿಟ್ಟು ಬರೀಬಹುದು ನೀವು. ಸೊ x is equal to 1 plus root 3 ಅಂತ ಬರೀಬಹುದು ಅಥವಾ 1 minus root 3 ಅಂತ ಬರೀಬಹುದು. ಹೀಗೆ ನಾವು ಲೆಕ್ಕವನ್ನ ನಾವೇನ್ ಮಾಡೋದು, ಈಗ ಈ ರೀತಿಯಾಗಿ ಮಾಡಬಹುದು. ಸೊ ಈಗ ನಾನು ಹೇಳ್ಕೊಟ್ಟಂತಹ ಲೆಕ್ಕವನ್ನ ನೀವು ಮಾಡ್ತಾ ಇದ್ದೀರಾ ವಿದ್ಯಾರ್ಥಿಗಳ. ಇದರಲ್ಲಿ ಈಗ ನಾನೀಗ ಸಾಮಾನ್ಯೀಕರಿಸ್ತಾ ಇದ್ದೀನಿ, ಈಗ ಜನರಲೈಸ್ ಮಾಡ್ತಾ ಇದ್ದೀನಿ. ಈ ಲೆಕ್ಕವನ್ನ ಇನ್ನೊಮ್ಮೆ ನಾನು ರಿಕ್ಯಾಲ್ಕುಲೇಷನ್ ಮಾಡ್ತೀನಿ, ಪುನರಾವರ್ತನೆ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಯಾವ ರೀತಿಯಾಗಿ ನೀವು ಮೆದುಳಲ್ಲಿ ತುಂಬ್ಕೊಬಹುದು, ಮೈಂಡ್ ಇಟ್ಕೊಬಹುದು ಅಂತ ಹೇಳಿ. ಸೊ ನೋಡಿ, ಈಗ ಫಸ್ಟ್ ಅವ್ರು ಕೊಟ್ಟಿರುವಂತಹ ಲೆಕ್ಕವನ್ನ ಆದರ್ಶ ರೂಪದಲ್ಲಿ ಇಲ್ಲ ಅಂತ ಹೇಳಿದ್ರೆ ಆದರ್ಶ ರೂಪಕ್ಕೆ ತಂದ್ಕೊಬೇಕು. ಆ ಒಂದು ಪ್ರಯತ್ನವನ್ನ ಮಾಡಿ ಪೂರ್ತಿಯಾಗಿ ಆದರ್ಶ ರೂಪಕ್ಕೆ ತಂದುಕೊಂಡಿದ್ದೀನಿ. ಆದರ್ಶ ರೂಪಕ್ಕೆ ತಂದ ನಂತರ ನಾವೇನ್ ಮಾಡ್ಬೇಕು, ಸೂತ್ರದ ವಿಧಾನದಿಂದ ಅದನ್ನ
ಆ ಒಂದು ಬೆಲೆಗಳನ್ನು ಹಾಕೊಂಡು ABC ಬೆಲೆಗಳನ್ನು ಹಾಕೊಂಡ್ಬಿಟ್ಟು ನಾವೇನ್ ಮಾಡಬೇಕು, ಅದನ್ನ ಸುಲಭೀಕರಿಸ್ಬಿಟ್ಟು ಮೂಲಗಳನ್ನ ಕಂಡುಹಿಡಿಯಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಚಾಪ್ಟರ್ ಅಲ್ಲಿ, ಈ ಒಂದು ವಿಭಾಗದಲ್ಲಿ ಸೂತ್ರದ ಮೂಲಕ ವರ್ಗ ಸಮೀಕರಣವನ್ನ ಬಿಡಿಸಿ ಅನ್ನೋ ಒಂದು ವಿಧಾನದಲ್ಲಿ ನೀವು ಎರಡು ತರದ ಲೆಕ್ಕಗಳನ್ನ ನೋಡ್ತಾರೆ. ಒಂದು ನೇರವಾಗಿ ಆದರ್ಶ ರೂಪಕ್ಕೆ ಕೊಟ್ಟಿರುವಂತಹ ಲೆಕ್ಕಗಳನ್ನ ಕೊಡ್ತಾರೆ, ಅಥವಾ ಆದರ್ಶ ರೂಪಕ್ಕೆ ನೀವು ಬದಲಾಯಿಸಿಕೊಳ್ಳುವಂತಹ ಲೆಕ್ಕಗಳನ್ನ ಕೊಡ್ತಾರೆ. ಹಾಗಾಗಿ ಸೂತ್ರದ ವಿಧಾನದಲ್ಲಿ ನೀವು 3 ಅಂಕಗಳನ್ನ ಪೂರ್ಣವಾಗಿ ಪಡಿಬೇಕು ಅಂತ ಹೇಳಿದ್ರೆ ಎರಡೂ ರೀತಿಯ ಲೆಕ್ಕಗಳು ನೀವು ಮಾಡಬೇಕಾದಕ್ಕೆ ಬರಬೇಕಾಗುತ್ತೆ, ನಿಮಗೆ ಮಾಡೋಕ್ಕೆ ಬರಬೇಕಾಗುತ್ತೆ. ಸೊ ಹಾಗಾಗಿ ಎರಡೂ ತರದ ಲೆಕ್ಕಗಳನ್ನ ನೀವು ಮಾಡಬೇಕಾಗುತ್ತೆ. ಒಂದು ಆದರ್ಶ ರೂಪಕ್ಕೆ ಕೊಟ್ಟಿರುವಂತದ್ದು, ಇನ್ನೊಂದು ಆದರ್ಶ ರೂಪಕ್ಕೆ ಬದಲಾಯಿಸಿಕೊಳ್ಳುವಂಥದ್ದು. ಪ್ರಿಯ ವಿದ್ಯಾರ್ಥಿಗಳೇ, ಈಗ ಈ ಒಂದು ಲೆಕ್ಕಗಳನ್ನ ಈಗಲೇ ನೀವು ಮನೆಯಲ್ಲಿ ಕೂತ್ಕೊಂಡು ನೋಡಿದ ನಂತರ ನೀವು ಈ ನಿದರ್ಶನದ ಲೆಕ್ಕಗಳನ್ನ ನೋಡ್ಕೊಂಡು, ಇನ್ನುಳಿದ ಉದಾಹರಣೆ ಲೆಕ್ಕಗಳನ್ನ ನೋಡ್ಕೊಂಡು ಮಾಡಿ 3 ಅಂಕಗಳನ್ನ ಸಂಪೂರ್ಣವಾಗಿ ಪಡಿಬಹುದು. ಸೊ ಜೊತೆಗೆ ವರ್ಗ ಸಮೀಕರಣಗಳ ಬಗ್ಗೆ ಅತ್ಯುತ್ತಮ ಜ್ಞಾನವನ್ನು ಪಡಿಬಹುದು ಅಂತ ಹೇಳ್ತಾ, ಐ ಆಮ್ ಮಂಜುನಾಥ್ ಸಾಮದೇಶಿ, the Extreme channel created by our Venkatesh Moturi and the production team to give educational knowledge to our students. Please subscribe to our Extreme channel and get useful and more useful knowledge. Thank you.